ಇನ್ನು ಈ ಬಾರಿ 13 ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗಿದೆ. ವಯಸ್ಸು, ಅನಾರೋಗ್ಯ ಆರೋಪಗಳ ಹಿನ್ನೆಲೆಯಲ್ಲಿ ಟಿಕೆಟ್ ಅನ್ನು ನೀಡಲಾಗಿಲ್ಲ. ಕೆಲ ಕ್ಷೇತ್ರಗಳಲ್ಲಿ ಹಾಲಿ ಶಾಸಕರ ಪುತ್ರ ಅಥವಾ ಪುತ್ರಿಯರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಬಾದಾಮಿ ಹಾಲಿ ಶಾಸಕ ಚಿಮ್ಮನಕಟ್ಟಿಯವರಿಗೆ ಟಿಕೆಟ್ ಮಿಸ್ ಆಗಿದೆ. ವೀಕ್ಷಕರೇ, ಬಾದಾಮಿ ವಿಧಾನಸಭಾ ಕ್ಷೇತ್ರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪರ್ಧಿಸ್ತಾರೆ. ಚಿಮ್ಮನಕಟ್ಟಿಯವರು ಅವರಿಗೆ ಸಪೋರ್ಟ್ ಮಾಡ್ತಾರೆ, ಪ್ರಚಾರದಲ್ಲಿ ಅವರು ಇರ್ತಾರೆ, ತಲ್ಲೀನರಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಬಾದಾಮಿ ಕ್ಷೇತ್ರಕ್ಕೆ ಬೇರೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ. ಚಿಮ್ಮನಕಟ್ಟಿಯವರಿಗೆ ತೀವ್ರ ನಿರಾಸೆ ಉಂಟಾಗಿದೆ, ಅವರಿಗೂ ಟಿಕೆಟ್ ಮಿಸ್ ಆಗಿದೆ. ಇನ್ನು ವಿಜಯಪುರ ನಗರದಿಂದ ಮಕಬಲ್ ಭಾಗವಾನ್ ಅವರಿಗೂ ಸಹ ಟಿಕೆಟ್ ಮಿಸ್ ಆಗಿದೆ. ಕಲಬುರಗಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಿಂದ ಜಿ ರಾಮಕೃಷ್ಣ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಇವರೆಲ್ಲರೂ ಸಹ ಸಿಟ್ಟಿಂಗ್ ಎಂಎಲ್ಎಗಳಾಗಿದ್ದಾರೆ. ಹಾನಗಲ್ದಿಂದ ಮನೋಹರ್ ತಹಶೀಲ್ದಾರ್ ಅವರಿಗೂ ಟಿಕೆಟ್ ನೀಡಲಾಗಿಲ್ಲ. ಬ್ಯಾಡಗಿಯಿಂದ ಬಸವರಾಜ್ ಶಿವಣ್ಣವರ್, ಹಾಗೆ ಶಿರಗುಪ್ಪದಿಂದ BM ನಾಗರಾಜ್, ಬಳ್ಳಾರಿಯಿಂದ NY ಗೋಪಾಲಕೃಷ್ಣ, ಜಗಳೂರಿನಿಂದ HD ರಾಜೇಶ್, ಮಾಯಕೊಂಡದಿಂದ ಶಿವಮೂರ್ತಿ ನಾಯಕ್ ಇವರಿಗೂ ಟಿಕೆಟ್ ಮಿಸ್ ಆಗಿದೆ. ನಾವು ಗಮನಿಸ್ತಾ ಇದ್ದೀವಿ. ಚಿಮ್ಮನಕಟ್ಟಿ ಬಾದಾಮಿಯಿಂದ ಜಿ ರಾಮಕೃಷ್ಣ, ಕಲಬುರಗಿ ಗ್ರಾಮಾಂತರ ಹಾನಗಲ್ದಿಂದ ಮನೋಹರ್ ತಹಶೀಲ್ದಾರ್ ಅವರು ತಮಗೆ ಟಿಕೆಟ್ ನೀಡಲಾಗೋದಿಲ್ಲ ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ಮಧ್ಯಾಹ್ನಷ್ಟೇ ಅವರ ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು, ನಾವು ಗಮನಿಸಿದ್ವಿ. ಇನ್ನು ಶಿರಗುಪ್ಪದಿಂದ BM ನಾಗರಾಜ್ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ. ಇದ್ರ ಜೊತೆಗೆ ಜಗಳೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿರುವಂತಹ HD ರಾಜೇಶ್ ಅವರಿಗೆ ಟಿಕೆಟ್ ಇಲ್ಲ. ಮಾಯಕೊಂಡದಿಂದ ಶಿವಮೂರ್ತಿ ನಾಯಕ್ ಅವರಿಗೂ ಸಹ ಟಿಕೆಟ್ ನೀಡಲಾಗಿಲ್ಲ. ತರೀಕೆರೆಯಿಂದ GH ಶ್ರೀನಿವಾಸ್ ಅವರಿಗೂ ಸಹ ಟಿಕೆಟ್ ಅನ್ನು ನೀಡಲಾಗಿಲ್ಲ. ತಿಪಟೂರಿನಲ್ಲಿ ಷಡಕ್ಷರಿ ಅವರಿಗೂ ಸಹ ಟಿಕೆಟ್ ನೀಡಲಾಗಿಲ್ಲ. ಇದು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರ್ತಕ್ಕಂಥದ್ದು, ಅಚ್ಚರಿ ಮೂಡಿಸ್ತಾ ಇದೆ. ಷಡಕ್ಷರಿ ಅವರಿಗೂ ಸಹ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ. ವೀಕ್ಷಕರೇ, ಈ ಬಾರಿ 13 ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗಿದೆ. ಇವರೆಲ್ಲ MLAಗಳಾಗಿದ್ದಾರೆ, ಸಿಟ್ಟಿಂಗ್ MLAಗಳಾಗಿರ್ತಕ್ಕಂಥದ್ದು. ಇವರೆಲ್ಲ ಗೆದ್ದಿದ್ದಾರೆ ಕಳೆದ ಬಾರಿ, ಆದರೆ ಈ ಬಾರಿ ಇವರಿಗೆ ಟಿಕೆಟ್ ಅನ್ನು ನೀಡಲಾಗಿಲ್ಲ. ಅನಾರೋಗ್ಯ, ಕಳಂಕ, ಬೇರೆ ಬೇರೆ ಕಾರಣವನ್ನ ಒಡ್ಡಿ ಇದೀಗ ಟಿಕೆಟ್ ಅನ್ನ ನೀಡಲಾಗಿಲ್ಲ. ಹೈಕಮಾಂಡ್ ನೀಡ್ತಾ ಇರುವಂತಹ ಉತ್ತರ ಇದು. 13 ಹಾಲಿ ಶಾಸಕರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ.